ಹಲೋ ಬ್ಯೂಟಿಫುಲ್ ಸೋಲ್ಸ್. ಈ 5 ಮಿನಿಟ್ ರಿಚುವಲ್ಗೆ ನಿಮಗೆ ಬೇಕಾಗೋದು 1 ಗ್ಲಾಸ್ ನೀರು, ಒಂದು ಯಾವುದಾದ್ರೂ ಜರ್ನಲ್ಲು, ಒಂದು ಬ್ಲೂ ಕಲರ್ ಪೆನ್ನು. ಸೊ ರಾತ್ರಿ ಮಲ್ಗಕ್ಕೆ ಮುಂಚೆ 5 ಮಿನಿಟ್ಸು ನಿಮಗೋಸ್ಕರ ಅಂತ ಕೊಡಿ. ಸೊ ಏನು ಮಾಡ್ತೀರಾ, ಒಂದು ಗ್ಲಾಸಲ್ಲಿ ನೀರು ತೊಗೊಳ್ತೀರಾ. ಆ ನೀರಿನ ಗ್ಲಾಸನ್ನು ಕೈಯಲ್ಲಿ ಹಿಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನಗೆ ಇಷ್ಟು ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಆಗಿರೋವಂಥ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಕೊಟ್ಟಿರೋದಕ್ಕೆ, ನನ್ನ ಬಾಡಿಗೆ ಬೇಕಾಗುವಂಥ ನ್ಯೂಟ್ರಿಷನ್ಸ್ನ ಕೊಟ್ಟಿರೋದಕ್ಕೆ, ನನ್ನ ಡಿಸೈರ್ಸನ್ನೆಲ್ಲ ನನಗೆ ಮ್ಯಾನಿಫೆಸ್ಟ್ ಮಾಡಿ ಕೊಟ್ಟಿರೋದಕ್ಕೆ ಅಂತ ನಿಮ್ಮ ಡಿಸೈರ್ಸ್ ಏನಿದೆ, ತುಂಬ ಬೇಕೇ ಬೇಕು ಇದು ನನಗೆ ಅಂತ ಏನು ಅಂದ್ಕೊಂಡಿದ್ದೀರಾ ನೀವು, ಅದನ್ನು ಆ ನೀರಿಗೆ ಹೇಳಿಬಿಡಿ. ನೀವು ಇಲ್ಲ ಅಂತಂದರೆ ಯಾವುದಾದ್ರೂ ನಿಮಗೆ ಅಫರ್ಮೇಷನ್ಸ್ ತುಂಬ ಇಷ್ಟ ಇತ್ತು ಅಂತಂದರೆ ಅದನ್ನು ಹೇಳ್ಬೋದು. ನಾನು ಯಾವಾಗಲೂ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ನಾನು ಇದೊಂದು ಅಫರ್ಮೇಷನ್ಸ್ ಹೇಳ್ತೀನಿ. I am so happy and grateful now that I am happy, healthy, wealthy, abundant, successful in my life ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀನಿ ನಾನು ಆ ನೀರಿಗೆ ಯಾವಾಗಲೂ. ಆಮೇಲೆ ನನ್ನ ಒಂದು ಸ್ಟ್ರಾಂಗ್ ಡಿಸೈರ್ ಏನಿದೆ ಅದನ್ನು ಕೂಡ ನಾನು ಹೇಳ್ತೀನಿ. ಆಮೇಲೆ ಇಂಪಾರ್ಟೆಂಟಾಗಿ I am so happy and grateful now that I have a healthy and strong body, mind and soul ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಇಂಪಾರ್ಟೆಂಟು ಹೆಲ್ದಿ ಬಾಡಿ ಮೈಂಡ್ ಇರೋದು. ಇಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ನಮ್ಮ ಬಾಡಿನ, ನಮ್ಮ ಮೈಂಡನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಆ ಅಫರ್ಮೇಷನ್ ಹೇಳ್ತೀನಿ. ಆಮೇಲೆ ಜರ್ನಲಿಂಗಿಗೆ ನಿಮಗೆ 2 ನಿಮಿಷ ಸಾಕು. ಆವತ್ತಿನ ದಿನ 3 ಥಿಂಗ್ಸು ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಬರೀರಿ. ಅವತ್ತಿನ ದಿನ ಯಾರಾದರೂ ನಿಮ್ಮ ಫ್ರೆಂಡು ನಿಮಗೆ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಿರ್ಬೋದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್, ಇವತ್ತಿನ ದಿನ ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದ್ಲು, ಅವಳದು 15 ಮಿನಿಟ್ಸನ್ನು ನನಗೋಸ್ಕರ ಅಂತ ಕೊಟ್ಟಳು. ಸೊ ಐ ಆಮ್ ಸೋ ಗ್ರೇಟ್ಫುಲ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಸೊ ಹಾಗೆ ಏನಾದರೂ 3 ಥಿಂಗ್ಸು ನಿಮ್ಮ ಅವತ್ತಿನ ದಿನದಲ್ಲಿ ಏನು ಚೆನ್ನಾಗಾಗಿರುತ್ತೆ ಅದನ್ನು ಹೇಳಿ, ಯಾವುದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ, ಯಾವುದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ದೀರಾ ಅಂತ. ಎಂಡಲ್ಲಿ ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಇಂಪಾರ್ಟೆಂಟು. ಈಚ್ ಸೆಂಟೆನ್ಸ್ ಆದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ತುಂಬ ಇಂಪಾರ್ಟೆಂಟು ಗ್ರ್ಯಾಟಿಟ್ಯೂಡ್ ತೋರಿಸೋದು. ಆಮೇಲಿಂದ ಕಣ್ಣು ಮುಚ್ಕೊಂಡು ಒಂದು 5 ಡೀಪ್ ಬ್ರೀತ್ ತೊಗೊಳ್ಳಿ. ಸೊ ಡೀಪ್ ಬ್ರೀತ್ ತೊಗೊಂಡಾಗ ನಿಮ್ಮ ಥಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲಿಂದ ನೀವು ಯಾವುದಾದ್ರೂ 2 ಅಫರ್ಮೇಷನ್ಸು ನಿಮಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಅದಕ್ಕೆ ಬೇಕಾಗುವಂಥ 2 ಅಫರ್ಮೇಷನ್ಸ್ನ ನೀವು ಮಾಡ್ಕೊಳ್ಳಿ. ಆಮೇಲಿಂದ ಆ ಅಫರ್ಮೇಷನ್ಸ್ನ ಹೇಳಿ. ನಿಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಕೂತಿದೆ ಅಂತಂದರೆ ಆ ಯೋಚನೆನ ಆ ಯೂನಿವರ್ಸಿಗೆ ಹೇಳಿ, ನನಗೆ ಇದಕ್ಕೆ ಒಂದು ಸೊಲ್ಯೂಷನ್ ಬೇಕಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಏನು ಕ್ವೆಶನ್ ಇದೆ ಅದನ್ನು ಯೂನಿವರ್ಸಿಗೆ ಕೇಳಿ. ಆಮೇಲೆ ಹೇಳಿ, ಯೂನಿವರ್ಸ್, ನಾನು ನನ್ನ ಈ ಪ್ರಾಬ್ಲಮ್ಮಿಗೆ ನಿಮ್ಮ ಹತ್ರ ಸೊಲ್ಯೂಷನ್ ಕೇಳ್ತಾ ಇದ್ದೀನಿ. ನನಗೆ ಗೊತ್ತು ನೀವು ಈ ಪ್ರಾಬ್ಲಮ್ನ ತಗೊಂಡು ನನಗೆ ಕರೆಕ್ಟಾಗಿರೋವಂಥ ಸೊಲ್ಯೂಷನ್ನ ಕರೆಕ್ಟ್ ಟೈಮಿಗೆ ನನಗೆ ತಂದುಕೊಡ್ತೀರಾ ಅಂತ ಹೇಳಿ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಈ ಸೊಲ್ಯೂಷನ್ ನನಗೆ ಕೊಡ್ತಾ ಇರೋದಕ್ಕೆ, ಈ ಪ್ರಾಬ್ಲಮ್ನ ನನಗೆ ಸಾಲ್ವ್ ಮಾಡ್ತಾ ಇರೋದಕ್ಕೆ ಅಂತ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಆಮೇಲೆ ನಿಮ್ಮ ಬೆಡ್ಡಿಗೆ, ನಿಮ್ಮ ಬೆಡ್ಶೀಟಿಗೆ, ನಿಮ್ಮ ಪಿಲ್ಲೋಗೆ, ನಿಮ್ಮ ಫ್ಯಾನಿಗೆ ಅಥವಾ ಏರ್ ಕಂಡೀಷನ್ಗೆ, ನಿಮ್ಮ ರೂಮಿಗೆ, ಇದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಿಬಿಟ್ಟು ಆಮೇಲಿಂದ ಆ ಯೂನಿವರ್ಸಿಗೆ ಥ್ಯಾಂಕ್ ಮಾಡಿ, ಭೂಮಿ ತಾಯಿಗೆ ಥ್ಯಾಂಕ್ ಮಾಡಿ, ಆಮೇಲೆ ನಿಮ್ಮ ಮನೇಲಿ ಇರೋರೆಲ್ಲರಿಗೂ ಥ್ಯಾಂಕ್ ಯು ಹೇಳಿಬಿಟ್ಟು ಆಮೇಲಿಂದ ನಿಮಗೆ ನೀವು ಲಾಸ್ಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಹೆಸರು ಹೇಳಿಬಿಟ್ಟು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಆಮೇಲಿಂದ ಮಲ್ಕೊಳ್ಳಿ ನೀವು. ಆಮೇಲೆ ನೀವೇನಾದ್ರು ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸ್ಕ್ರಿಪ್ಟಿಂಗಿಂದು ಬುಕ್ ಇರುತ್ತಲ್ಲ, ಅದರಲ್ಲಿ ಏನು ಸ್ಕ್ರಿಪ್ಟಿಂಗ್ ಮಾಡಿದ್ದೀರಾ ಅದನ್ನು ಓದಿ. ಆಮೇಲೆ ನೀವೇನಾದ್ರು ಪಿಲ್ಲೋ ಟೆಕ್ನಿಕ್ ಮಾಡ್ತಾ ಇದ್ದೀರಾ ಅಂತಂದರೆ ಪಿಲ್ಲೋ ಕೆಳಗಡೆ ಏನಾದರೂ ನಿಮ್ಮ ಅಫರ್ಮೇಷನ್ಸು, ನಿಮ್ಮ ಡಿಸೈರು ಏನಾದ್ರು ಬರೆದಿಟ್ಕೊಂಡಿದ್ರೆ ಅದನ್ನು ಓದಿ. ಆಮೇಲಿಂದ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಮಲ್ಕೊಳ್ಳಿ. ಸೊ ಹೀಗೆ ಈ 5 ಮಿನಿಟ್ಸು ನೈಟ್ ರಿಚುವಲ್ನ ಮಾಡೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಅವತ್ತಿನ ದಿನಕ್ಕೆ ಅಂತ ತೋರಿಸ್ತಾ ಇದ್ದೀರಾ. ಆಮೇಲಿಂದ ಯೂನಿವರ್ಸಿಗೆ ನಿಮ್ಮಲ್ಲಿರೋ ಏನು ಪ್ರಾಬ್ಲಮ್ ಇದೆ ಅದನ್ನು ಯೂನಿವರ್ಸಿಗೆ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಕೂತ್ಕೊಂಡಿರಲ್ಲ.
ಆವಾಗ ನಿಮಗೆ ನಿದ್ದೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಯಾವಾಗಲೂ ಅಷ್ಟೇ ಅಲ್ವಾ, ನಮ್ಮ ತಲೆಯಲ್ಲಿ ಏನಾದರೂ ಚಿಂತೆ ಇತ್ತು ಅಂತಂದರೆ ರಾತ್ರಿ ನಿದ್ದೆನೇ ಬರಲ್ಲ ಅಂತ ಹೇಳ್ತೀವಲ್ಲ. ಸೊ ಈ 5 ಮಿನಿಟ್ ನೈಟ್ ರಿಚುವಲ್ನ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಂತಂದರೆ, ಯಾಕಂದರೆ ನಿಮ್ಮಲ್ಲಿರೋ ಏನಾದರೂ ಸೊಲ್ಯೂಷನ್ಗೋಸ್ಕರ ನೀವು ಆ ಯೂನಿವರ್ಸಿಗೆ ಕೊಡ್ತಾ ಇರೋದ್ರಿಂದ ಸೊ ನಿಮ್ಮ ತಲೆಯಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರಲ್ಲ. ಆಮೇಲೆ ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ ನೀವು ಆ ಯೂನಿವರ್ಸಿಗೆ ಸಿಗ್ನಲ್ ಕಳಿಸ್ತಾ ಇದ್ದೀರಾ, ನೀವು ಒಳ್ಳೆ ಫ್ರೀಕ್ವೆನ್ಸಿಲಿದ್ದೀರಾ, ಒಳ್ಳೆ ವೈಬ್ರೇಷನಲ್ಲಿದ್ದೀರಾ ಅಂತ ಹೇಳಿ. ಸೊ ನಿಮ್ಮ ಲೈಫಿಗೆ ಬೇಕಾಗುವಂಥ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನು ಆ ಯೂನಿವರ್ಸು ತಂದು ಕೊಡೋದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡುತ್ತೆ. ಯಾವಾಗ ನೀವು ಗ್ರೇಟ್ಫುಲ್ ಆಗಿರ್ತೀರಾ ಆವಾಗ ನಿಮ್ಮ ಮೈಂಡು ಆಟೋಮೆಟಿಕಲಿ ಖುಷಿಯಾಗಿರೋಕ್ಕೆ ಶುರು ಮಾಡುತ್ತೆ. ಐ ಆಮ್ ಹ್ಯಾಪಿ ಆ್ಯಂಡ್ ಹೆಲ್ದಿ ಅಂತ ಹೇಳ್ತೀರಲ್ಲ, ನೀವು ಅವಾಗ ಹ್ಯಾಪಿಯಾಗೂ ಇರ್ತೀರಾ, ಹೆಲ್ದಿಯಾಗೂ ಇರ್ತೀರಾ, ವೆಲ್ದಿಯಾಗೂ ಇರ್ತೀರಾ. ಸೊ ನೀವು ಏನು ಥಾಟ್ಸ್ ತೊಗೊಂಡು ಬಂದಿರ್ತೀರಾ, ಏನು ವರ್ಡ್ಸ್ ಹೇಳ್ತೀರಾ, ಏನನ್ನು ಫೀಲ್ ಮಾಡ್ಕೊಳ್ತೀರಾ, ಅದು ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಲಾಸ್ಟ್ ಮಲ್ಕೊಳ್ಳೋಕ್ಕೆ ಮುಂಚೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾವು ಏನು ಥಾಟ್ಸ್ ತೊಗೊಂಡು ಬರ್ತೀವಿ, ಏನು ವರ್ಡ್ಸ್ ಮಾತಾಡ್ತೀವಿ, ಏನು ಯೋಚನೆ ಮಾಡ್ತೀವಿ, ಅದು ನಮ್ಮ ಲೈಫನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಬೆಳಗ್ಗಿನ ಜಾವದ್ದು ರುಟೀನ್ ಹೇಗಿರಬೇಕು ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ವಾಚ್ ಮಾಡಿ. ಸೂಪರಾಗಿರುತ್ತೆ. ಆ 5 ಮಿನಿಟ್ ರಿಚುವಲ್ಲು ಮಾರ್ನಿಂಗಲ್ಲೂ ಮಾಡಿ, 5 ಮಿನಿಟ್ ರಿಚುವಲ್ ಈವ್ನಿಂಗಲ್ಲೂ ಕೂಡ ಮಾಡಿ. ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ತಾ ಹೋಗಿ. ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಬಿಕಾಸ್ ಯು ಆರ್ ದ ಕ್ರಿಯೇಟರ್. ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.